ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನಾನೀಗ ನಿಮಗೆ ಗ್ರೀನ್ ಟೀ ಕೊಡ್ತೀನಿ, ಅದನ್ನು ಕುಡೀರಿ. ಅದಾದಮೇಲೆ ನಿಮಗೆ ತಿಂಡಿ ಕೊಡ್ತೀನಿ. ಇದು ನಿಮ್ಮ ಕರ್ತವ್ಯನೇ ಆಗಿರ್ಬೋದು, ನೀವು ಕೆಲಸನೇ ಮಾಡ್ತಿರ್ಬೋದು, ಆದರೆ ನನ್ನ ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಪ್ರಶ್ನೆನಾ? ಏನು ಸರ್? ಪರಿಚಯ ಇಲ್ದಿರೋ ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಿರೋರು ನಿಮ್ಮ ಮನೆಯವ್ರನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಡ. ಹಾಗಿದ್ದ ಮೇಲೂ ನಿಮ್ಮ ಮನೆಯವರು ನಿಮ್ಮ ಮೇಲೆ ಯಾಕೆ ತಪ್ಪು ತಿಳ್ಕೊಂಡ್ರು? ಈ ಪ್ರಶ್ನೆನ ನೀವು ಅವರನ್ನೇ ಕೇಳಬೇಕು ಸರ್. ಇದು ನ್ಯಾಯನಾ ಜಾನಕಿ ಅವರೇ? ಯಾಕೆ ಸರ್, ಏನಾಯ್ತು? ನೀವು ನನ್ನ ಹೆಸರಿಡದೆ ಕರೀರಿ ಅಂತ ಹೇಳ್ಬಿಟ್ಟು ಈಗ ನೀವು ನನ್ನ ಸರ್ ಅಂತ ಕರೀತಾ ಇದ್ದೀರಾ. ಇದು ನ್ಯಾಯನಾ? ಅಂದ್ರೆ ನೀವು ನನ್ನ ಹೆಸರಿಡದೆ ಕೂಗಿ, ಅವಾಗಲೇ ಸಮಾನತೆ ಅನ್ನೋದು ಬರೋದು. ಅಯ್ಯೋ ಸರ್, ನಾನು ನಿಮ್ಮ ಹೆಸರಿಡ್ದು ಕೂಗೋದಾ? ಅದು ಹೇಗಾಗತ್ತೆ? ಯಾಕಾಗಲ್ಲ? ನಾನು ನಿಮ್ಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನಿರ್ಬೋದು, ಆದರೆ ಮುದುಕ ಅಲ್ಲ. ನಾನು ಮಿನಿಸ್ಟ್ರೇ ಇರ್ಬೋದು, ಆ ಮಿನಿಸ್ಟ್ರಿಗಿರಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ವ್ಯಕ್ತಿತ್ವ ನೋಡಿ ಮರ್ಯಾದೆ ಕೊಡಬೇಕು. ಸರ್, ನಾನು ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಕೊಡೋದು. ಕೆಲವು ವ್ಯಕ್ತಿಗಳು ಮನೆಯವ್ರಿಗಿಂತ ಹೆಚ್ಚಾದಾಗ ಗೌರವಕ್ಕಿಂತ ಪ್ರೀತಿನೇ ಸೂಕ್ತ ಅನ್ಸುತ್ತೆ. ನನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನನ್ನ ಮೇಲೆ ಕಾಳಜಿನೂ ತೋರಿಸ್ತಾ ಇದ್ದೀರಾ. ಇದುವರೆಗೂ ನನ್ನ ಮೇಲೆ ಯಾರು ಇಷ್ಟು ಕಾಳಜಿ ತೋರಿಸಿದ್ದಿಲ್ಲ. ನೀವು ನನಗೆ ಆತ್ಮೀಯರು. ಹಾಗಾಗಿ ನನ್ನ ಹೆಸರಿಟ್ಟೆ ಕರೀರಿ. ಲಲಿತಾ ದೇವಿಯವರು, ಗಂಗಾಧರ ಮೂರ್ತಿಗಳು ನನ್ನ ಪ್ರೀತಿಯಿಂದ ವೀರು ಅಂತಾನೆ ಕರೀತಾ ಇದ್ದಿದ್ದು. ನಮ್ಮ ಅಕ್ಕನೂ ಹೇಗೆ ಕರೀತಾ ಇದ್ಲು ನೋಡಿದ್ರಲ್ಲ. ಅವಳ ವಿಷಯ ಬಿಡಿ, ನೀವು ನನ್ನ ಹೆಸರಿಡದೆ ಕರೀರಿ. ಕೋಗಿಲೆಗೆ ಮತ್ತೆ ಹಾಡು ಅಂತ ಹೇಳ್ತಿದ್ದೀರಾ. ನಾನು ನಿಮ್ಮನ್ನ ವೀರು ಅಂತಾನೆ ಅಲ್ವಾ ಕರಿತಾ ಇದ್ದಿದ್ದು. ನಾನು ಪ್ರೀತಿಯಿಂದ ವೀರು ಅಂತ ಕರೆದಾಗ್ಲೆಲ್ಲ ನೀವು ಎಷ್ಟು ಖುಷಿ ಪಡ್ತಿದ್ರಿ. ಆಗೆಲ್ಲ ನನ್ನ ಬಾಯಲ್ಲಿ ನಿಮ್ಮ ಹೆಸರು ಬಿಟ್ಟು ಬೇರೆ ಏನೂ ಬರ್ತಿರ್ಲಿಲ್ಲ. ಜಾನಕಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೇ ಮುಜುಗರ ಪಡಬೇಡಿ. ನಾನು ನಿಮ್ಮನ್ನ ಹೆಸರಿಡದೆ ಕೂಗಬೇಕು ಅಂದ್ರೆ ನೀವು ನನ್ನನ್ನ ಹೆಸರಿಡದೆ ಕೂಗಬೇಕು. ಹಾಗಾದ್ರೆ ನಾನು ವೀರು ನನಗೆ ಸಿಕ್ಕಿದ್ರ? ನಾನು ನಿಮ್ಮನ್ನ ವೀರು ಅಂತಾನೆ ಕರೀಲ. ಹೇಳದ್ನಲ್ಲ, ಇನ್ ಮುಂದೆ ನೀವು ಹಾಗೆ ಕೂಗಿ. ಅವ್ರ ಜೊತೆ ನೀವು ಮಾತಾಡೋದಾ? ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದೆಲ್ಲ ಈಗ ಮುಗ್ದೋದ ಕತೆ. ಹಾಗಂತ ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ನೀವು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ನಾನು ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಅಷ್ಟು ಮಾಡಬಾರ್ದಾ? ನಿಮ್ಮ ಜೀವನನ ಸರಿ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ, ಆದರೆ ಅದಕ್ಕೆಲ್ಲ ಈಗ ಸಮಯ ಅಲ್ಲ. ದಯವಿಟ್ಟು ಬೇಡ.